ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇಂದಿನ ತರಗತಿಯಲ್ಲಿ ಆಗಲೇ 5 ಅಧ್ಯಾಯಗಳನ್ನು ಪೂರ್ಣಗೊಳಿಸಿದ್ದೇವೆ. ಅದೇ ರೀತಿಯಾಗಿ 6ನೇ ಅಧ್ಯಾಯ ಆದಂತಹ ಸಾರ್ವಜನಿಕ ಆಡಳಿತ ಒಂದು ಪರಿಚಯದ ಬಗ್ಗೆ. ಇವು 10ನೇ ತರಗತಿಯ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ರೀ. ಹೌದಾ, ಇವು ಎಕ್ಸಾಮಿಗಂತರ ಭಾಳ ಯೂಸ್ಫುಲ್ ಆಗ್ತಾವೆ ರೀ. ಅದೇ ರೀತಿಯಾಗಿ ಸಾರ್ವಜನಿಕ ಆಡಳಿತದ ಒಂದು ಪರಿಚಯದ ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡ್ರಿ. ಈ ಪಾಠದ ಮೇಲೆ ಟೋಟಲ್ಲು 2 ಅಂಕಗಳು ಬರ್ತಾವೆ ನೋಡ್ರಿ. ಸಾರ್ವಜನಿಕ ಆಡಳಿತದ ಒಂದೇ ಪ್ರಶ್ನೆ ನೋಡ್ರಿ. ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ರ. ಆನ್ಸರ್ ನೋಡ್ರಿ. ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಆಗುತ್ತೆ ರೀ, ಸಾಮಾಜಿಕ ಭದ್ರತೆ ನೀಡುತ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯವಾಗುತ್ತೆ, ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ. ಹೌದಾ ರೀ. ಇದು ಸಾರ್ವಜನಿಕ ಆಡಳಿತ ಉಪಯೋಗವನ್ನು ಪ್ರಮುಖವಾದ ಮಾದರಿ ಪ್ರಶ್ನೆ ಆಗೈತ್ರಿ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡ್ರಿ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ಕರಿತಾರೆ. ಕೇಂದ್ರ ಸರ್ಕಾರ A ಮತ್ತು B ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು ಅಂದರೆ ಇಂಟರ್ವ್ಯೂ ರೀ, ಬಡ್ತಿ ಮತ್ತು ವರ್ಗಾವಣೆ ಸೇವೆಯ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು, ಅಧಿಕಾರಿಗಳ ದುರ್ವರ್ತನೆ ಮೇರೆಗೆ ಶಿಸ್ತು ಕ್ರಮಕ್ಕೆ ಸಲಹೆ ನೀಡುವುದು, ರಾಷ್ಟ್ರಪತಿ ಅವರ ಸಲಹೆ ಮೇರೆಗೆ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಇದು UPSCಯ ಪ್ರಮುಖ ಇದಾಗತ್ತೆ ರೀ. ಇದೇ ರೀತಿಯಾಗಿ KPSCನೇ ನಡೆಸಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ಕೇಳಿದ್ರೆ ಇದೇ ರೀತಿ ರೀ ಬರೀಬೇಕು. ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ರೀ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡ್ರಿ. ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಳ ನಡುವಿನ ವ್ಯತ್ಯಾಸವೇನಂತ ಕೊಟ್ರಿ. ಹೌದಾ ರೀ. ಪ್ರತ್ಯಕ್ಷ ನೇಮಕಾತಿ ಇದು ನೋಡ್ರಿ, ನೇರ ನೇಮಕಾತಿ ಎಂದು ಕರೆಯುತ್ತಾರೆ. ಹೌದಾ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಆಗ್ತಾರೆ. ಅಭ್ಯರ್ಥಿಗಳು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆ ಹೊಂದಿರಬೇಕ್ರಿ. ಇದು ಪ್ರತ್ಯಕ್ಷ ನೇಮಕಾತಿಗೆ ರೀ. ಅದೇ ರೀತಿ ಪರೋಕ್ಷ ನೇಮಕಾತಿ ಏನಂದ್ರೆ ಇದು ಆಂತರಿಕ ನೇಮಕಾತಿ ಅಂತಲೂ ಕರೀತಾರೆ. ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ. ಎಲ್ಲ ದೇಶಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹೌದಾ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 4 ನೋಡ್ರಿ. ಲೂಥರ್ ಗುಲಿಕ್ ಪೋಸ್ಟ್ ಕ್ರಾಪ್ ಪರಿಕಲ್ಪನೆಯ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೊಡ್ತಾರೆ. ಹೌದಾ. P ಅಂದರೆ ಯೋಚಿಸುವಿಕೆ, O ಅಂದರೆ ಸಂಘಟನೆ, S ಅಂದರೆ ಸಿಬ್ಬಂದಿಗಳ ಪೂರೈಕೆ, D ಅಂದರೆ ನಿರ್ದೇಶಿಸುವಿಕೆ, Co ಅಂದರೆ ಸಮನ್ವಯಗೊಳಿಸುವಿಕೆ, R ಅಂದರೆ ವರದಿ ನೀಡುವಿಕೆ, B ಅಂದರೆ ಆಯವ್ಯಯ ಸಿದ್ಧಪಡಿಸುವಿಕೆ. ಇದು ಅಧ್ಯಾಯ 6 ಸಾರ್ವಜನಿಕ ಆಡಳಿತದ ಒಂದು ಪರಿಚಯ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತೀವಿ. ಅದೇ ರೀತಿಯಾಗಿ ಇಂದಿನ ತರಗತಿಗಳನ್ನು ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ರಿ. ನಿಮಗೆ ಎಕ್ಸಾಮಿಗೆ ಭಾಳ ಯೂಸ್ಫುಲ್ ಆಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.